ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಸೆಟ್ ಕನ್ನಡ ಚಾನೆಲ್. ನಾನು ನಾರಾಯಣ್. ಸ್ನೇಹಿತರೆ, ಬೆಂಗಳೂರು ಅಂದ್ರೆ ಟ್ರಾಫಿಕ್ ಸಿಟಿ ಅನ್ನೋ ಅಣೆಪಟ್ಟಿ ಹೋಗೋದೇ ಇಲ್ವಾ? ಈ ಪ್ರಶ್ನೆಗೆ ಉತ್ತರವಾಗಿ ನಮ್ಮ ಕರ್ನಾಟಕ ಸರ್ಕಾರ 2026 ಏಪ್ರಿಲ್ 16ರಂದು ಒಂದು ಬೃಹತ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಬರೋಬ್ಬರಿ 13,262 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಬೆಂಗಳೂರು ನಗರಾದ್ಯಂತ ಹೆಚ್ಚು ಟ್ರಾಫಿಕ್ ಒತ್ತಡ ಇರುವ ಜಾಗದಲ್ಲಿ 11 ಎಲಿವೇಟೆಡ್ ಕಾರಿಡಾರ್ಗಳನ್ನು ಅಂದರೆ ಫ್ಲೈಓವರ್ ಗಳನ್ನು ನಿರ್ಮಿಸುವ ಘೋಷಣೆಯನ್ನು ಮಾಡಿದೆ. ನಮ್ಮ ರಾಜ್ಯ ಸರ್ಕಾರದ ಈ ನಿರ್ಧಾರದ ನಂತರ ಕೆಲವರು ಈ ಯೋಜನೆ ಉತ್ತಮವಾಗಿದೆ ಮತ್ತು ಇದು ನಮ್ಮ ಬೆಂಗಳೂರಿನ ಭವಿಷ್ಯವನ್ನು ಉತ್ತಮವಾಗಿ ಬದಲಿಸುತ್ತದೆ ಎಂದು ಅಭಿಪ್ರಾಯಪಟ್ಟರೆ, ಇನ್ನು ಕೆಲವರು ಈ ಎಲಿವೇಟೆಡ್ ಕಾರಿಡಾರ್ನ ನಿರ್ಮಾಣದಿಂದ ನಮ್ಮ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಲು ಸಾಧ್ಯವಾಗುವುದಿಲ್ಲ, ಆದ್ದರಿಂದ ಈ ಯೋಜನೆಯನ್ನು ನಮ್ಮ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ತರಬಾರದು ಎಂದು ಈ ಯೋಜನೆಯ ವಿರುದ್ಧ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಇಂದಿನ ಈ ನಮ್ಮ ವಿಡಿಯೋದಲ್ಲಿ ಏನಿದು ಈ ನಮ್ಮ ಸರ್ಕಾರ ಘೋಷಿಸಿರುವ ಹೊಸ 11 ಎಲಿವೇಟೆಡ್ ಕಾರಿಡಾರ್, ಮುಂದೆ ಇದು ಹೇಗಿರುತ್ತದೆ ಮತ್ತು ಎಲ್ಲೆಲ್ಲಿ ನಿರ್ಮಾಣ ಆಗಲಿದೆ, ಈ ಎಲಿವೇಟೆಡ್ ಕಾರಿಡಾರ್ನ ನಿರ್ಮಾಣಕ್ಕೆ ಯಾವ ಟೆಕ್ನಾಲಜಿಯನ್ನು ಬಳಸಲಾಗುತ್ತಿದೆ, ಬೆಂಗಳೂರಿನಲ್ಲಿ ಈ ಫ್ಲೈಓವರ್ಗಳನ್ನು ನಿರ್ಮಿಸಿದರೆ ಬೆಂಗಳೂರಿನ ಜನಕ್ಕೆ ಇದು ಉಪಯೋಗ ಆಗುತ್ತದೆಯೇ ಅಥವಾ ಇದು ಬರೀ ಹಣವನ್ನು ಖರ್ಚು ಮಾಡಲಿಕ್ಕೆ ಮಾಡಿರುವ ಹೊಸ ಯೋಜನೆಯೇ, ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯಲು ಪ್ರಯತ್ನಿಸೋಣ. ಸ್ನೇಹಿತರೆ, ಇದೇ ವರ್ಷ 2026 ಏಪ್ರಿಲ್ 16ರಂದು ನಮ್ಮ ಕರ್ನಾಟಕದ ಸಚಿವ ಸಂಪುಟವು ಬೆಂಗಳೂರಿನ ಸಂಚಾರ ವ್ಯವಸ್ಥೆಯನ್ನು ಸುಧಾರಿಸಲು ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಬಿ-ಸ್ಮೈಲ್ ನ ಮೂಲಕ ಒಟ್ಟು 13,262 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 11 ಎಲಿವೇಟೆಡ್ ಕಾರಿಡಾರ್ಗಳ ನಿರ್ಮಾಣಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. ಈ ಯೋಜನೆಯ ಅಡಿಯಲ್ಲಿ ಬೆಂಗಳೂರಿನಾದ್ಯಂತ 11 ಫ್ಲೈಓವರ್ಗಳನ್ನು, ಆ ಭಾಗದಲ್ಲಿ ವಾಹನಗಳ ಸಂಚಾರ ದಟ್ಟಣೆಯನ್ನು ಆಧರಿಸಿ ಈ ಫ್ಲೈಓವರ್ಗಳನ್ನು 4 ರಿಂದ 6 ಲೇನ್ಗಳ ಫ್ಲೈಓವರ್ಗಳನ್ನಾಗಿ ನಿರ್ಮಿಸಲು ನಿರ್ಧರಿಸಿದೆ. ಬೆಂಗಳೂರು ನಗರದ ಹೊರವಲಯಗಳನ್ನು ನಮ್ಮ ನಗರದ ವಾಣಿಜ್ಯ ಕೇಂದ್ರಗಳಿಗೆ ಸಂಪರ್ಕವನ್ನು ಒದಗಿಸುವ ರೀತಿಯಲ್ಲಿ ಹಾಗೂ ನಗರದಲ್ಲಿ ಹೆಚ್ಚು ವಾಹನ ದಟ್ಟಣೆ ಇರುವ ಜಾಗಗಳಿಗೆ ಮುಂದೆ ಸಿಗ್ನಲ್ ಫ್ರೀ ವ್ಯವಸ್ಥೆಯನ್ನು ನಿರ್ಮಿಸುವ ಸಲುವಾಗಿ ಮುಂದೆ ನಮ್ಮ ಬೆಂಗಳೂರು ನಗರದಲ್ಲಿನ ಸಂಚಾರ ದಟ್ಟಣೆಗೆ ದೀರ್ಘಾವಧಿಯ ಪರಿಹಾರವನ್ನು ಒದಗಿಸುವುದಕ್ಕಾಗಿ ಈ ಯೋಜನೆಯನ್ನು ನಿರ್ಮಿಸಲಾಗುತ್ತಿದೆ. ಈ ಯೋಜನೆಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಲು ಮುಂದೆ ಫ್ಲೈಓವರ್ಗಳ ನಿರ್ಮಾಣಕ್ಕೆ ಬೇಕಾಗಬಹುದಾದ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು 2,072 ಕೋಟಿ ಮೊತ್ತದ ಹಣವನ್ನು ನಮ್ಮ ರಾಜ್ಯ ಸರ್ಕಾರ ಪ್ರತ್ಯೇಕವಾಗಿ ಮೀಸಲಿಟ್ಟಿದೆ. ಈ 11 ಎಲಿವೇಟೆಡ್ ಕಾರಿಡಾರ್ಗಳು ಒಟ್ಟು 75.6 ಕಿಲೋಮೀಟರ್ ಉದ್ದ ಇದ್ದು, ಈ ಯೋಜನೆ ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಬಿ-ಸ್ಮೈಲ್ಗೆ ನೀಡಲಾಗಿದೆ. ಈ ಯೋಜನೆಯ ಒಟ್ಟು 11 ಎಲಿವೇಟೆಡ್ ಕಾರಿಡಾರ್ನ ಪೈಕಿ 9 ಕಾರಿಡಾರ್ಗಳನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಮಾದರಿಯಲ್ಲಿ ನಿರ್ಮಿಸಿದರೆ, ಬಾಕಿ 2 ಕಾರಿಡಾರ್ಗಳನ್ನು ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಮಾಡೆಲ್ನ ಮಾದರಿಯಲ್ಲಿ ನಿರ್ಮಿಸಲಾಗುತ್ತಿದೆ. ಈ 11 ಕಾರಿಡಾರ್ಗಳನ್ನು ಎಲ್ಲೆಲ್ಲಿ ನಿರ್ಮಿಸಲಾಗುತ್ತಿದೆ ಎಂಬ ವಿವರಗಳನ್ನು ನೋಡುವುದಾದರೆ, ಒಂದು ಯಶವಂತಪುರದಿಂದ ಟಿನ್ ಫ್ಯಾಕ್ಟರಿಯ ಮೂಲಕ ಕೆಆರ್ಪುರದವರೆಗೆ 28 ಕಿಲೋಮೀಟರ್ ಉದ್ದದ 6 ಲೇನಿನ ಫ್ಲೈಓವರ್ ಅನ್ನು ನಮ್ಮ ಬೆಂಗಳೂರಿನ ನಾರ್ತ್ ಈಸ್ಟ್ ಭಾಗದಿಂದ ಬೆಂಗಳೂರಿನ ಪೂರ್ವ ಭಾಗಕ್ಕೆ ಉತ್ತಮ ಸಂಪರ್ಕವನ್ನು ಒದಗಿಸುವ ರೀತಿಯಲ್ಲಿ ನಿರ್ಮಿಸಲಾಗುವುದು. 2 ರಾಗಿಗುಡ್ಡದಿಂದ ತಲಗಟ್ಟಪುರದವರೆಗೆ 18.5 ಕಿಲೋಮೀಟರ್ ಉದ್ದದ 4 ಲೇನಿನ ಫ್ಲೈಓವರ್ ಅನ್ನು ಗೋಡನಕುಂಟೆ ಮತ್ತು ರಘುವನಹಳ್ಳಿಯಂತಹ ಪ್ರಮುಖ ಟ್ರಾಫಿಕ್ ದಟ್ಟಣೆಯ ಪ್ರದೇಶಗಳ ಮೂಲಕ ಹಾದು ಹೋಗಲಿದ್ದು, ಮುಂದೆ ಇದು ಕನಕಪುರ ರಸ್ತೆಯ ಪ್ರಮುಖ ಸಂಪರ್ಕ ಕೊಂಡಿಯಾಗಲಿದೆ. 3 ದೊಡ್ಡಬಳ್ಳಾಪುರ ರಸ್ತೆಯಿಂದ ಕೋಗಿಲು ಕ್ರಾಸ್ ಸರ್ಕಲ್ನವರೆಗೆ 5 ರಿಂದ 7 ಕಿಲೋಮೀಟರ್ ಉದ್ದದ ಈ 4 ಲೇನಿನ ಫ್ಲೈಓವರ್ ಯಲಹಂಕ ಪೊಲೀಸ್ ಸ್ಟೇಷನ್ ಜಂಕ್ಷನ್ ನಿಂದ ನವಯುಗ ಫ್ಲೈಓವರ್ಗೆ ಸಂಪರ್ಕವನ್ನು ಒದಗಿಸುತ್ತದೆ. 4 ಮಿನರ್ವಾ ಸರ್ಕಲ್ ನಿಂದ ಹಡ್ಸನ್ ಸರ್ಕಲ್ ವರೆಗೆ 2.5 ಕಿಲೋಮೀಟರ್ ಉದ್ದದ ಈ 4 ಲೇನಿನ ಫ್ಲೈಓವರ್ ಬಿಜಿಎಸ್ ಫ್ಲೈಓವರ್ ನಿಂದ ಟೌನ್ ಹಾಲ್ ನವರೆಗೆ ಲೂಪ್ ಫ್ಲೈಓವರ್ ಅನ್ನು ಒಳಗೊಂಡಂತೆ ನಿರ್ಮಾಣವಾಗಲಿದೆ. 5 ಸಿರ್ಸಿ ಸರ್ಕಲ್ ನಿಂದ ನಾಯಂಡಹಳ್ಳಿವರೆಗೆ 4.5 ಕಿಲೋಮೀಟರ್ ಉದ್ದದ ಈ 4 ಲೇನಿನ ಫ್ಲೈಓವರ್ ಬೆಂಗಳೂರು ಪಶ್ಚಿಮದ ಕಡೆಗೆ ಸಂಚರಿಸುವವರಿಗೆ ಇದು ಬಹಳ ಪ್ರಮುಖ ಕೊಂಡಿಯಾಗಲಿದೆ. 6 ಶೂಲೆ ಸರ್ಕಲ್ ನಿಂದ ಸೆಂಟ್ ಜಾನ್ಸ್ ಆಸ್ಪತ್ರೆವರೆಗೆ 3.5 ಕಿಲೋಮೀಟರ್ ಉದ್ದದ ಈ 4 ಲೇನಿನ ಫ್ಲೈಓವರ್ ರಿಚ್ಮಂಡ್ ಟೌನ್ ಬಳಿಯ ಹೊಸೂರು ರಸ್ತೆಯ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲಿದೆ. 7 ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಿಂದ ಕೆಆರ್ ಸರ್ಕಲ್ ವರೆಗಿನ 2 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಆನಂದರಾವ್ ಸರ್ಕಲ್ ಫ್ಲೈಓವರ್ ನಿಂದ ನೃಪತುಂಗ ರಸ್ತೆಗೆ ಸಂಪರ್ಕವನ್ನು ಒದಗಿಸಲಿದೆ. 8 ತುಮಕೂರು ರಸ್ತೆಯ ಎಂಇಎ ಜಂಕ್ಷನ್ ಬಳಿಯ ಸ್ಪ್ಲಿಟ್ ಫ್ಲೈಓವರ್ 6ನೇ ಶಾಂತಿನಿಕೇತನ್ ಅಪಾರ್ಟ್ಮೆಂಟ್ ಎದುರಿಗೆ ನಿರ್ಮಾಣವಾಗಲಿದ್ದು,
ಮುಂದೆ ಈ ಫ್ಲೈಓವರ್ ರಾಷ್ಟ್ರೀಯ ಹೆದ್ದಾರಿಯ ಪ್ರವೇಶವನ್ನು ಸುಲಭಗೊಳಿಸಲಿದೆ. 9 ವೆಸ್ಟ್ ಆಫ್ ಕಾರ್ರೋಡ್ ರಸ್ತೆಯಿಂದ ಔಟರ್ ರಿಂಗ್ ರೋಡ್ ವರೆಗೆ ನಿರ್ಮಾಣಗೊಳ್ಳುತ್ತಿರುವ ಗ್ರೇಡ್ ಸಪರೇಟರ್ ಮಹಾಲಕ್ಷ್ಮಿ ಲೇಔಟ್ನ ಪೈಪ್ಲೈನ್ ರಸ್ತೆಯ ಬಳಿ ನಿರ್ಮಾಣಗೊಳ್ಳಲಿದೆ. 10 ನಾಗಾವರ ಜಂಕ್ಷನ್ ಇಂದ ಬಾಗ್ಲೂರು ಮುಖ್ಯ ರಸ್ತೆವರೆಗೆ ನಿರ್ಮಾಣಗೊಳ್ಳುತ್ತಿರುವ ಫ್ಲೈಓವರ್ ಬೆಂಗಳೂರಿನ ಉತ್ತರ ಭಾಗದ ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡಬಹುದಾಗಿದೆ. 11 ಮದರ್ ತೆರೆಸಾ ಕ್ರಾಸ್ನಿಂದ ಬಾಗ್ಲೂರು ರಸ್ತೆವರೆಗೆ ನಿರ್ಮಾಣವಾಗುತ್ತಿರುವ ಫ್ಲೈಓವರ್ ಸಹಿತ ಬೆಂಗಳೂರಿನ ಉತ್ತರ ಭಾಗದ ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡಬಹುದಾದ ಒಂದು ಯೋಜನೆಯಾಗಿದೆ. ಈಗ ನಾನು ಹೇಳಿದ ಎಲ್ಲ ವಿವರಗಳು ನಮ್ಮ ರಾಜ್ಯ ಸರ್ಕಾರವು ನಮ್ಮ ಬೆಂಗಳೂರಿನ ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡಲು ಹಾಕಿಕೊಂಡಿರುವ ಕಾರ್ಯಕ್ರಮವಾದರೆ, ಬೆಂಗಳೂರು ನಗರದಲ್ಲಿ ಈ 11 ಫ್ಲೈಓವರ್ಗಳ ನಿರ್ಮಾಣದ ಘೋಷಣೆಯಾದ ನಂತರದಲ್ಲಿ ಕೆಲವರು ಇದು ನಮ್ಮ ಬೆಂಗಳೂರಿನ ಭವಿಷ್ಯವನ್ನು ಉತ್ತಮವಾಗಿ ಬದಲಿಸುತ್ತದೆ ಎಂದು ಅಭಿಪ್ರಾಯಪಟ್ಟರೆ, ಇನ್ನು ಕೆಲವರು ಈ ಯೋಜನೆಯಿಂದ ನಮ್ಮ ಬೆಂಗಳೂರಿನ ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಪ್ರಸ್ತುತ ನಾವು ಈ ಯೋಜನೆಯ ಪರ ಮತ್ತು ವಿರೋಧ ಅಭಿಪ್ರಾಯಗಳನ್ನು ವಿವರವಾಗಿ ನೋಡುವುದಾದರೆ, ಈ ಯೋಜನೆಯ ಪರವಾಗಿ ವಾದಿಸುವ ಜನ ಈ 11 ಹೊಸ ಫ್ಲೈಓವರ್ಗಳು ನಮ್ಮ ಬೆಂಗಳೂರಿನಲ್ಲಿ ನಿರ್ಮಾಣಗೊಂಡರೆ ಬೆಂಗಳೂರು ನಗರದಲ್ಲಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಯಾವುದೇ ಸಿಗ್ನಲ್ ಅಥವಾ ಜಂಕ್ಷನ್ ನಲ್ಲಿ ನಿಲ್ಲುವ ಪ್ರಮೇಯವಿಲ್ಲದೆ ವಾಹನಗಳು ವೇಗವಾಗಿ ಸಾಗಬಹುದಾಗಿದ್ದು, ಮುಂದೆ ನಮ್ಮ ನಗರದಲ್ಲಿ ಈ ಫ್ಲೈಓವರ್ಗಳು ನಿರ್ಮಾಣಗೊಂಡರೆ ಹೆಚ್ಚು ವಾಹನ ದಟ್ಟಣೆ ಇರುವ ಭಾಗದಲ್ಲಿ ರಸ್ತೆ ಸೌಲಭ್ಯ ಉತ್ತಮಗೊಂಡರೆ ಈ ಫ್ಲೈಓವರ್ನ ಅಕ್ಕಪಕ್ಕದ ಏರಿಯಾದಲ್ಲಿ ರಿಯಲ್ ಎಸ್ಟೇಟ್ ನಲ್ಲಿ ಪ್ರಾಪರ್ಟಿ ಬೆಲೆಗಳು ಹೆಚ್ಚಾಗಿ ಈ ಭಾಗಗಳಲ್ಲಿ ಹೊಸ ಹೂಡಿಕೆಗಳು ಬಂದರೆ ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಎಂದು, ಹಾಗೂ ಮುಂದೆ ನಗರದ ರಸ್ತೆಗಳಲ್ಲಿ ವಾಹನ ಸಂಚಾರ ಸುಗಮಗೊಂಡರೆ ಮುಂದೆ ಟ್ರಾಫಿಕ್ ಜಾಮ್ ತರದ ತೊಂದರೆ ಇರದೆ ನಗರದಲ್ಲಿ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯದ ತರದ ತೊಂದರೆ ಕಡಿಮೆಯಾಗಿ ಬೆಂಗಳೂರು ನಗರದಲ್ಲಿ ಸಂಚರಿಸುವ ವಾಹನಗಳ ಸಮಯ ಮತ್ತು ಇಂಧನ ಎರಡೂ ಉಳಿತಾಯವಾಗುತ್ತದೆ ಎಂದು ಅಭಿಪ್ರಾಯಪಡುತ್ತಾರೆ. ಆದರೆ ಇನ್ನೊಂದು ಭಾಗದಲ್ಲಿ ಈ ಯೋಜನೆಯನ್ನು ವಿರೋಧಿಸುವ ಪರಿಸರವಾದಿಗಳು ಮತ್ತು ಕೆಲವು ತಜ್ಞರ ವಾದವನ್ನು ಗಮನಿಸುವುದಾದರೆ, ಇವರ ಪ್ರಕಾರ ಬೆಂಗಳೂರು ನಗರದಲ್ಲಿ ಹೆಚ್ಚು ಫ್ಲೈಓವರ್ಗಳು ನಿರ್ಮಾಣಗೊಂಡರೆ ಬೆಂಗಳೂರು ನಗರದಲ್ಲಿ ಇನ್ನೂ ಹೆಚ್ಚು ಕಾರ್ಗಳು ರಸ್ತೆಗೆ ಬರುತ್ತವೆ. ಹೊಸ ಕಾರ್ಗಳು ರಸ್ತೆಯಲ್ಲಿ ಹೆಚ್ಚಿದಂತೆ ಹಳೆಯ ರೀತಿಯಲ್ಲಿಯೇ ಮತ್ತೆ ಅದೇ ಟ್ರಾಫಿಕ್ ಮೊದಲಿನಂತೆಯೇ ನಗರದಲ್ಲಿ ಸೃಷ್ಟಿಯಾಗುತ್ತದೆ ಎಂದು, ಹೊಸ ಫ್ಲೈಓವರ್ಗಳನ್ನು ನಿರ್ಮಾಣ ಮಾಡಲು ಹೆಚ್ಚಿನ ಮರಗಳನ್ನು ನಗರದಲ್ಲಿ ಕಡಿಯಬೇಕಾಗುತ್ತದೆ. ಹೆಚ್ಚಿನ ಮರಗಳನ್ನು ಕಡಿದಂತೆಲ್ಲ ನಗರದಲ್ಲಿ ವಾಯು ಮಾಲಿನ್ಯ ಮತ್ತು ತಾಪಮಾನವು ಹೆಚ್ಚಾಗುತ್ತದೆ ಎಂದು. ಈಗ ನಮ್ಮ ಸರ್ಕಾರ ನಗರದಲ್ಲಿ 11 ಫ್ಲೈಓವರ್ಗಳ ನಿರ್ಮಾಣಕ್ಕೆ ಖರ್ಚು ಮಾಡುತ್ತಿರುವ 13,000 ಕೋಟಿ ಹಣವನ್ನು ನಮ್ಮ ಮೆಟ್ರೋ ಬೆಂಗಳೂರು ಸಬರ್ಬನ್ ಟ್ರೈನ್ ಹಾಗೂ ಬಸ್ ಸೇವೆಗೆ ಒದಗಿಸಿದರೆ, ಹಾಗೂ ಇದರಿಂದಾಗಿ ಮುಂದೆ ನಗರದಲ್ಲಿ ಹೆಚ್ಚೆಚ್ಚು ಜನ ಸಾರ್ವಜನಿಕ ಸಾರಿಗೆಯನ್ನು ಉಪಯೋಗಿಸುವಂತಾದರೆ, ಇದರಿಂದ ಮುಂದೆ ನಗರದಲ್ಲಿ ಪ್ರೈವೇಟ್ ವಾಹನಗಳ ಓಡಾಟ ಕಡಿಮೆಯಾದರೆ ಆಗ ನಗರದಲ್ಲಿ ವಾಹನ ದಟ್ಟಣೆಯು ಕಡಿಮೆಯಾಗುತ್ತದೆ ಹಾಗೂ ಹೆಚ್ಚು ಜನರಿಗೆ ಅನುಕೂಲವಾಗುತ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಸ್ನೇಹಿತರೆ, ಇದುವರೆಗೂ ನಾವು ಕೇಳಿದ ವಿವರಗಳು ಈ ಯೋಜನೆಯ ಪರ ಮತ್ತು ವಿರೋಧ ವ್ಯಕ್ತವಾಗಿರುವ ಅಭಿಪ್ರಾಯಗಳಾದರೆ, ನನ್ನ ಪ್ರಕಾರ ಬೆಂಗಳೂರಿನಂತಹ ವೇಗವಾಗಿ ಬೆಳೆಯುತ್ತಿರುವ ನಗರಕ್ಕೆ ಎಲಿವೇಟೆಡ್ ಕಾರಿಡಾರ್ಗಳು ಬಹಳ ಅನಿವಾರ್ಯವೇನೋ ಹೌದು, ಆದರೆ ಇದು ಕೇವಲ ರಸ್ತೆ ಅಗಲೀಕರಣಕ್ಕೆ ಮಾತ್ರ ಸೀಮಿತವಾಗಬಾರದು. ಈ ಫ್ಲೈಓವರ್ನ ಜೊತೆಗೆ ಹೊಸ ಮೆಟ್ರೋ ಲೈನ್ಗಳ ನಿರ್ಮಾಣ ನಮ್ಮ ನಗರದಲ್ಲಿ ವಾಹನ ದಟ್ಟಣೆಯ ಸಮಸ್ಯೆಗೆ ಪರಿಹಾರ ಮತ್ತು ಲಾಸ್ಟ್ ಮೈಲ್ ಕನೆಕ್ಟಿವಿಟಿಯನ್ನು ನೀಡಲು ಬಹಳ ಮುಖ್ಯವಾಗುತ್ತದೆ. ಪ್ರಸ್ತುತ ನಮ್ಮ ಬೆಂಗಳೂರು ನಗರದಲ್ಲಿ ಹೊಸ ರಸ್ತೆಗಳು, ಹೊಸ ಫ್ಲೈಓವರ್ಗಳ ನಿರ್ಮಾಣ ಜೊತೆಗೆ ನಮ್ಮ ಸರ್ಕಾರ ನಗರದಲ್ಲಿ ಸಾರ್ವಜನಿಕ ಸಾರಿಗೆಯನ್ನು ಸಹ ಬಲಪಡಿಸಬೇಕು. ಬೆಂಗಳೂರು ನಗರದಲ್ಲಿ ಈ ಎರಡರ ಸಮತೋಲನವೇ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮದ್ದು ಎಂದು ಅಭಿಪ್ರಾಯವನ್ನು ಪಡುತ್ತಾ, ಸ್ನೇಹಿತರೆ, ನಿಮ್ಮ ಪ್ರಕಾರ 13,000 ಕೋಟಿ ಹಣವನ್ನು ಈ ಫ್ಲೈಓವರ್ ನಿರ್ಮಾಣಕ್ಕೆ ಬಳಸುವುದು ಸರಿನಾ ಅಥವಾ ಮೆಟ್ರೋ, ಸಬರ್ಬನ್ ಹಾಗೂ ಹೊಸ ಬಸ್ಗಳನ್ನು ಖರೀದಿಸುವುದು ಸರಿನಾ ಎಂದು ಕಮೆಂಟ್ ಮಾಡಿ ತಿಳಿಸಿ ಎಂದು ತಮ್ಮ ಅಭಿಪ್ರಾಯವನ್ನು ಎದುರು ನೋಡುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.